ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಭೈರವ, ಕಾಲಭೈರವ ಶಿವನ ಮತ್ತೊಂದು ಪ್ರತಿರೂಪ. ಈ ಶಿವನ ಮತ್ತೊಂದು ರೂಪ ಏನಂದರೆ ಶಿವನಿಗಿಂತ ಪವರ್ಫುಲ್ ಆಗಿರ್ತಕ್ಕಂಥ ರೂಪ ಇದು ಕಾಲಭೈರವ. ಆ ಹೆಸರೇ ಇದೆ ಭೈರವ, ಕಾಲಭೈರವ ಅಂತೇಳಿ. ಕಾಲಭೈರವ ಅಂದ್ರೇನು? ಕಾಲ ಅಂದರೆ ಟೈಮ್. ಆ ಟೈಮ್ಗೆ ಅಧಿಪತಿಯಾಗಿರ್ತಕ್ಕಂಥನೇ ಈ ಶಿವನ ಇನ್ನೊಂದು ರೂಪ ಭೈರವ ಸ್ವಾಮಿ. ಅಲ್ಲಿಗೆ ಈ ಕಾಲಭೈರವ ಅಂತಕ್ಕಂತಹ ಈ ಕಾಲಕ್ಕೆ ಸಂಬಂಧಪಟ್ಟಂತಹ ದೇವರನ್ನು ನಾವು ಆರಾಧನೆ ಮಾಡಬೇಕಾ ಬೇಡವಾ ಅಂತಕ್ಕಂಥ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಜಿಜ್ಞಾಸೆಗಳು, ಎಷ್ಟೋ ಸಂಶಯಗಳು ನಮ್ಮಲ್ಲಿ ದಿನನಿತ್ಯ ನಾವು ಕಾಣ್ತಾ ಬರ್ತೀವಿ. ಇವತ್ತು ಎಷ್ಟೋ ಜನ ನಮ್ದು ಆ ಧರ್ಮ, ನಮ್ದು ಈ ಧರ್ಮ, ನಾವು ಅದನ್ನು ಪೂಜೆ ಮಾಡಬೇಕಾ, ಇದನ್ನು ಪೂಜೆ ಮಾಡಬೇಕಾ, ಹಾಗೆ ಪೂಜೆ ಮಾಡಬೇಕಾ, ಹೀಗೆ ಪೂಜೆ ಮಾಡ್ಬೇಕಂತೇಳಿ ಭಾಳ ಜನ ಮೆಸೇಜ್ಗಳು ಮಾಡ್ತೀರ. ನೋಡಿ, ಒಂದು ದೈವ ಅಂತ ಬಂದಾಗ ಆ ದೈವಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ನಮ್ಮ ಜೀವನದ ಅವಿಭಾಜ್ಯ ಅಂಗಕ್ಕೆ ಬೇಕಾದಂಥ ಶಕ್ತಿಯಾಗಿರ್ತದೆ. ಅಲ್ಲಿಗೆ ನಮ್ಮ ಜೀವನಕ್ಕೆ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂತಹ ಒಂದು ದೈವ ಶಕ್ತಿಯಾಗಿದ್ದಾಗ ಇದಕ್ಕೆ ಯಾವುದೇ ಜಾತಿ, ಧರ್ಮ, ಪಂಗಡ ಇಲ್ದಂಗೆ ನಾವು ಆರಾಧನೆ ಮಾಡ್ಬೋದು. ನಿಮಗೆ ಊಟ ಬೇಕಾಗಿದೆಯಾ? ಊಟ ಮಾಡಿ ಅಷ್ಟೇ. ನೀರು ಬೇಕಾ? ನೀರು ಕುಡೀರಿ. ನೀರು ಆ ಜಾತಿ, ಈ ಊಟ ಈ ಜಾತಿ ಅಂತಂದರೆ ನಿಮ್ಗೆ ಹಸು ಹಿಂಗೋದಿಲ್ಲ, ಮತ್ತು ನಿಮಗೆ ಬಾಯಾರಿಕೆನೂ ತೀರೋದಿಲ್ಲ. ಹಾಗೆ ದೈವ ಕೂಡ ಹಾಗೇನೆ. ದೈವಕ್ಕೆ ಜಾತಿ, ಮತ, ಧರ್ಮ ಅವೆಲ್ಲ ಇಲ್ಲ. ನಿಮ್ದು ಆ ಜಾತಿ, ನಿಮ್ದು ಈ ಜಾತಿ, ನೀವು ಅವ್ರು ಮಾಡಿ ನಾವು ಇವ್ರು ಮಾಡ್ತೀವಿ, ಅವೆಲ್ಲ. ದೇವನು ಒಬ್ಬನೇ, ನಾಮ ಹಲವು. ಅವ್ರವ್ರ ಜಾತಿ ಧರ್ಮಕ್ಕೆ ಅವ್ರು ಬೇಕಾದಂಗೆ ಕರ್ಕೊಂಡಿದ್ದಾರೆ ಅಷ್ಟೇ. ಆದರೆ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಾಗಿರುತ್ತೆ ಏನಂತಂದರೆ, ಕಾಲಭೈರವ ಅಂತಕ್ಕಂಥ ದೇವರನ್ನು ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು. ಯಾಕೆಂದರೆ ಕಾಲ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಇದೊಂದು ಟೈಮ್ ನಡೀತಾ ಇದೆ. ಅದರೊಳಗೆ ಕಾಲ ಅಂತಂದಾಗ ಎರಡು ರೀತಿ ಕಾಲ. ಒಂದು ಒಳ್ಳೆಯ ಕಾಲ, ಇನ್ನೊಂದು ಕೆಟ್ಟ ಕಾಲ ಅಂತ. ಒಳ್ಳೆಯ ಕಾಲ ಬಂದಾಗ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ. ನಾವೇ ರಾಜ, ನಾವೇ ರಣಧೀರ ಕಂಠೀರವ, ನಾವೇ ಮಯೂರ, ನಾವೇ ಬೊಬ್ಬರು ಅನ್ನೋ ಥರ ಆಡ್ತಿರ್ತೀವಿ. ಆದರೆ ಕಾಲ ಕೆಟ್ಟೋದಾಗ ಇಲಿಗಳ ಥರ ಆಗ್ಬಿಟ್ಟಿರ್ತೀವಿ. ಹುಡುಕಾಟ ಮಾಡ್ತೀವಿ, ಎಲ್ಲೋಗೋಣ, ಏನು ಮಾಡೋಣ, ಎತ್ ಮಾಡೋಣ. ಇದು ಮನುಷ್ಯನ ಸಹಜ ಗುಣ ತಾನೇ. ಅದಕ್ಕೆ ಭಾಳಷ್ಟು ಕಡೆ ಶಾಸ್ತ್ರ ಏನು ಹೇಳ್ತಿದೆ ಅಂತಂದರೆ, ನಿರಂತರವಾದ ಪ್ರಕ್ರಿಯೆಯಲ್ಲಿ ಕಾಲ ಯಾರನ್ನೂ ಬಿಟ್ಟಿದ್ದಲ್ಲ. ಕಾಲ ಎಲ್ಲರನ್ನೂ ಕೂಡ ಹಿಂಬಾಲಿಸ್ತದೆ. ಆ ಕಾಲ ಹಿಂಬಾಲಿಸ್ತಿದ್ದಾಗ ಒಂದು ಒಳ್ಳೆ ಕಾಲ, ಒಂದು ಕೆಟ್ಟ ಕಾಲದಲ್ಲಿ ಗಂಡಾಂತರ ಕಾಲ ಅಂತ ಒಂದಿರ್ತದೆ. ಆ ಗಂಡಾಂತರ ಕಾಲವನ್ನು ಯಾರು ಜಯಿಸ್ತಾರೆ ಅವರು ಒಳ್ಳೆ ಕಾಲ ಮತ್ತು ಕೆಟ್ಟ ಕಾಲಕ್ಕೆ ಬಹಳ ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಾರೆ ಅಂತಕ್ಕಂಥದ್ದು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತಿದೆ. ಆದರೆ ಗಂಡಾಂತರ ಕಾಲವ ಎಷ್ಟು ಜನ ಗೊತ್ತಿದೆ? ಗೊತ್ತೇ ಇಲ್ಲ. ಎಷ್ಟೋ ಜನ ಇವತ್ತು ಈ ಟೈಮ್ ಹಿಂಗಾಗ್ಬಿಡ್ತು, ಆ ಟೈಮ್ ಹಂಗಾಗ್ಬಿಡ್ತು, ಬದುಕಿದ್ದು ಹೆಚ್ಚು, ನಾನು ಒಂದು ಕ್ಷಣದಲ್ಲಿ ನಾನು ಸಾವನ್ನು ನೋಡಿದೆ, ಹಾಗೀಗಂತ ಮಾತಾಡ್ಕೊಳ್ತಾ ನೋಡಿದ್ದೀವಿ. ಕಾರಣ ಏನು? ಅಂತಹ ಘಟನೆಗಳು ನಮಗೆ ಗೊತ್ತಿಲ್ಲದಂಗೆ ಹಿಡನ್ ಆಗಿ ನಮಗೆ ಜರುಗೋದ್ರಿಂದ ನಾವು ಹೌದು ಕರೆಕ್ಟ್ ಇದು ಅಂತ ನಾವು ಅನ್ಕೊಂತೀವಿ. ಅದು ಯಾರಿಗೆ? ಅನುಭವ ಪಟ್ಟವ್ರಿಗೆ ಮಾತ್ರ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದು ಇವನೇನೋ ಹೇಳ್ತಾನೆ, ಇವನಿಗೇನೋ ಅನುಭವ ಆಗ್ಬಿಟ್ಟಿತ್ತಂತೆ, ನಮಗಾದರೆ ಮಾತ್ರ ಅದು ಅಂತಕ್ಕಂಥ ವಾದ ಮಾಡ್ತಕ್ಕಂಥ ಜನ ಇವತ್ತು ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಆದರೆ ಆ ಕಾಲದ ಪರಿಮಿತಿಯಲ್ಲಿ ಸಿಕ್ಕಾಕೊಂಡು ಆ ರೀತಿ ಅನುಭವ ಪಟ್ಟವ್ರಿಗೆ ಮಾತ್ರ ಅದು ಅರಿವಾಗ್ತದೆ, ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗನ್ಬಿಟ್ಟು ಅವ್ರು ಸಿಕ್ಕಾಕೊಂಡಿದ್ದಾರೆ, ಅರಿವಾಗಿದೆ, ಇವ್ರು ಸಿಕ್ಕಾಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಅರ್ಥ ಅಲ್ಲ. ಇವರು ಒಂದಲ್ಲ ಒಂದು ಕಾಲಮಾನದಲ್ಲಿ ಸಿಕ್ಕಾಕೊಳ್ಳೇಬೇಕು. ಅವನು ಎಂಥ ಅದೃಷ್ಟವಂತ ಆಗಿದ್ರು ಕೂಡ, ಎಂಥ ದೈವಭಕ್ತಿ ಇರ್ತಕ್ಕಂಥ, ಎಂಥ ದೈವಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಆಗಿದ್ರು ಕೂಡ ಈ ಕಾಲನ ಪಾಶಕ್ಕೆ ಒಂದಲ್ಲ ಒಂದ್ಸರಿ ಸಿಕ್ಕಾಕೊಳ್ಳೇಬೇಕು. ಅದೃಷ್ಟ ಚೆನ್ನಾಗಿದ್ರೆ ಸಿಕ್ಕಾಕೊಂಡು ಹೊರಗಡೆ ಬರ್ತಾರೆ, ಅದೃಷ್ಟ ಇಲ್ಲ ಅಂದರೆ ಹಂಗೆ ಹೊರಟೋಗ್ತಾರೆ. ಆದರೆ ಇಲ್ಲಿ ನಿಮಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಇದು ಸಾಮಾನ್ಯವಾಗಿ ನಿಮ್ಮಲ್ಲಿ ಇಡ್ತಕ್ಕಂಥ ವಿಚಾರಗಳು. ಆದರೆ ಕಾಲಭೈರವನ ಆರಾಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಕಾಲದೋಷದ ಪ್ರಭಾವ ಇರೋದಿಲ್ಲ, ಮೃತ್ಯು ಗಂಡಾಂತರದ ಪ್ರಭಾವ ಇರೋದಿಲ್ಲ, ಯಾವುದೇ ವಾಮಾಚಾರ, ಮಾಟ ಮಂತ್ರದ ದೋಷ ನಿಮ್ಮ ಹತ್ರ ಸುಳಿಯೋದಿಲ್ಲ. ಯಾಕಂದರೆ ಕಾಲಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಕಾಲಭೈರವ. ಅವನ ಒಂದು ಶಕ್ತಿ ನಿಮ್ಮ ಸುತ್ತ ಇದ್ದಾಗ ಕಾಲನ ಕರೆನೂ ಕೂಡ ಕೇಳಿಸೋದಿಲ್ವಂತೆ. ಅಷ್ಟು ಮಟ್ಟಿಗೆ ಅವನು ಕಾಪಾಡ್ಕೊಂಬರ್ತಾನೆ. ಅದಕ್ಕೆ ಈ ದೇವರು ಭಾಳ ವಿಶೇಷವಾಗಿರ್ತಕ್ಕಂಥ ದೇವರು. ಅದಕ್ಕೆ ಕಾಲಭೈರವತಕ್ಕಂತಹ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಹೊಡಿಬೇಡಿ, ಹಿಂಸೆ ಕೊಡಬೇಡಿ, ಸಾಯಿಸಬೇಡಿ, ಅವುಗಳನ್ನ ಪ್ರೀತಿಯಿಂದ ಕಾಣಿ, ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಆದರೂ ಕೂಡ ಏನು ಮಾಡ್ತೀರಾ?
ಅವುಗಳಿಗೆ ಪೊರ್ಕೆಯಿಂದ ಹೊಡೆಯೋದು ಹೆಂಗಸರುಗಳು, ಚಪ್ಪಲಿಯಿಂದ ಹೊಡೆಯೋದು ಹುಡುಗರುಗಳು, ಅದಕ್ಕೆ ಊಟ ತಿನ್ಸೋಕೆ ಹೋಗಿದ್ದು ಆಸೆಪಾಸೆ ತೋರಿಸಿ ಮಕ್ಕಳು ತಿನ್ನಿಸೋದು, ಆಮೇಲೆ ರಸ್ತೆಯಲ್ಲಿ ನಾಯಿ ದಾಟ್ಬೇಕಾದ್ರೆ ಹಂಗೆ ಹೊಡೆದು ಸಾಯಿಸಿ ಹೋಗೋದು, ಅವಕ್ಕೆ ಚಿತ್ರಹಿಂಸೆ ಕೊಡೋದು, ಕಲ್ಲು ತೊಗೊಂಡು ಹೊಡೆಯೋದು, ಇವೆಲ್ಲ ಎಷ್ಟೊಂದು ಹಿಂಸೆಗಳು ಕೊಡ್ತೀರ ಅಂತಂದರೆ ಆ ಕಾಲಭೈರವನ ವಾಹನ ಅಂತಾಗಿರ್ತಕ್ಕಂಥದ್ದು ಆ ನಾಯಿ. ಆ ನಾಯಿಗೆ ಡ್ಯಾಮೇಜ್ ಮಾಡಿದ್ರೆ ಅದು ಕಾಲನ್ನ ಕರೆಗೆ ಹೋಗುತ್ತಂತೆ ಅಕೌಂಟ್ಗೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲದಕ್ಕೂ ದೈವಕ್ಕೆ, ಪ್ರಾಣಿಗೆ, ಪಕ್ಷಿಗೆ, ನಮಗೆ ಎಲ್ಲ ಒಂದು ಲಿಂಕ್ ಇರ್ತದೆ. ಈ ಸಮಾಜದಲ್ಲಿ ಎಲ್ರಿಗೂ ಬದುಕು ಅದಕ್ಕೆ ಹಕ್ಕಿದೆ, ಎಲ್ಲರೂ ಬಾಳ್ಲಿಕ್ಕೆ ಹಕ್ಕಿದೆ. ಒಬ್ಬರು ಬದುಕನ್ನು ಒಬ್ಬರು ಬಾಳನ್ನ ಕಿತ್ಕೊಂಡು ಬದುಕಕ್ಕೆ ಸಾಧ್ಯನೇ ಇಲ್ಲ. ಇವತ್ತೊಬ್ಬರು ಬದುಕು ಕಿತ್ಕೊಂಡು ಹಾಳು ಮಾಡಿ ನಾನು ಚೆನ್ನಾಗಿದ್ದೀನಿ ಅಂದರೆ ಅದು ಭ್ರಮೆ, ಆಯಿತಾ? ಒಂದಲ್ಲ ಒಂದಿನ ರಿವರ್ಸ್ ಹೊಡೆದೇ ಹೊಡಿತಿದೆ. ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ನೀವು ಮಾಡಬಾರ್ದು ಪಾಪಕರ್ಮಗಳು ಮಾಡ್ತೀರ, ಏನೂ ಆಗಲ್ಲ ನಿಮಗೆ. ನಿಮ್ಮ ಟೈಮ್ ಕೆಟ್ಟೋದಾಗ ಆ ಪಾಪಕ್ಕೆ 10 ಪಟ್ಟಲ್ಲ 100 ಪಟ್ಟು ಶಿಕ್ಷೆ ನೀವು ಇಲ್ಲೇ ಅನುಭವಿಸ್ಬಿಟ್ಟೆ ಹೋಗ್ತೀರಾ. ಇದು ಜ್ಞಾಪಕ ಇಟ್ಕೊಂಬೇಡಿ. ಅದಕ್ಕೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಹಲವಾರು ಪ್ರಾಣಿ ಪಕ್ಷಿಗಳಲ್ಲಿ ನಾವು ದೈವವನ್ನು ಕಾಣಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ. ಆದರೆ ಎಷ್ಟು ಜನಕ್ಕೆ ಇದೆಯೋ ಗೊತ್ತಿಲ್ಲ, ಇದು ಎಷ್ಟು ಜನಕ್ಕೆ ಅರಿವಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಸುತ್ತಮುತ್ತ ಬದುಕ್ತಕ್ಕಂತಹ ಪ್ರಾಣಿ ಪಕ್ಷಿಗಳಲ್ಲಿ ದೈವವನ್ನು ಕಂಡು ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಮಾಡ್ತಾರೆ ಅವ್ರಿಗೆ ಆ ಕಾಲಭೈರವನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇರ್ತದೆ ಅಂತೇಳಿ ಈ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದು ಸತ್ಯ ಕೂಡ. ಕಾಲಭೈರವನ ಆರಾಧನೆ ಮಾಡೋರಿಗೆ ಮೃತ್ಯು ಗಂಡಾಂತರಗಳಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಇದು ನಿಜ ಕೂಡ. ಯಾಕಂದರೆ ಟೈಮ್, ನಾವು ವಾಚ್ ಕಟ್ಕೊಂಡಿದ್ದೀವಿ, ಟೈಮ್ ಓಡ್ತಾ ಇರ್ತದೆ, ಆಯಿತಾ? ಈಗ 7:15 ಆಯಿತಾ, 7:15 ಟೈಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಹೋಗ್ತಾ ಇರುತ್ತೆ. ಆದರೆ ಆ ಕಾಲ ಮಿತಿಯಲ್ಲಿ ಆಗ್ತಕ್ಕಂತಹ ಒಳ್ಳೆಯ ಘಟನೆಗಳು, ಕೆಟ್ಟ ಘಟನೆಗಳು ಇದ್ರಲ್ಲಿ ಬರ್ದಿರುತ್ತಾ? ಇದ್ರಲ್ಲಿ ಮೆನ್ಷನ್ ಆಗಿರುತ್ತಾ? ನೋಡಿ, ಇಷ್ಟು ಗಂಟೆ ನಿನ್ಗೆ ಒಳ್ಳೆ ಟೈಮು, ಇಷ್ಟು ನಿನ್ನ ಕೆಟ್ಟ ಟೈಮ್ ಬರ್ದಿರುತ್ತಾ? ಇಲ್ಲ. ಅದು ಕಾಲ ಓಡ್ತಾ ಇರುತ್ತೆ, ಆಯಿತಾ? ಕಾಲ ಇಲ್ಲಿ ಓಡ್ತಾ ಇರ್ತದೆ. ಆ ಕಾಲದಲ್ಲಿ ಎಲ್ಲಿದೆ ಒಳ್ಳೆ ಟೈಮು ಕೆಟ್ಟ ಟೈಮ್ ಅಂತಕ್ಕಂಥದ್ದು ಜಾತಕ ಹೇಳ್ತದೆ, ಆಯಿತಾ? ನಮ್ಮಲ್ಲಿ ಜಾತಕ ತೆಗೆದು ನೋಡೋ ಅಭ್ಯಾಸ ಇಲ್ಲ. ಯಾವಾಗ ಪ್ರಾಬ್ಲಮ್ ಬರ್ತದೋ ಆವಾಗ ಜಾತಕ ನೋಡೋಂಥ ಒಂದು ಪ್ರಕ್ರಿಯೆ ಇದೆ. ಯಾವಾಗ ಮದುವೆ ಮಾಡಬೇಕೋ ಆವಾಗ ಜಾತಕ ನೋಡೋಂಥ ಪ್ರಕ್ರಿಯೆ ಇದೆ, ಆಯಿತಾ? ಈ ರೀತಿಯೆಲ್ಲ ನಮ್ಮಲ್ಲಿ ಒಂದು ಸಿಸ್ಟಮ್ ಇರೋದ್ರಿಂದ ಕಾಲಮಿತಿಯಲ್ಲಿ ಆಗ್ತಕ್ಕಂತಹ ಕಾಲಗಂಡಾಂತರಗಳ ಬಗ್ಗೆ ನಮ್ಮ ಅರಿವಿಲ್ಲದೆ ಇದ್ದಾಗ ಮಾನವ ಪ್ರಾಣಿ ಅಂತಕ್ಕಂಥನು ಆಗಾಗ ನಾನಾ ರೀತಿಯ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ವಿಚಾರಕ್ಕೆ ಬರೋಣ. ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರವೇ ಇದು. ಆದರೆ ಇವತ್ತು ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಕಾಲಭೈರವರಲ್ಲಿ 64 ಕಾಲಭೈರವರಿದ್ದಾರೆ. ಒಂದೆರಡಲ್ಲ, 64 ಕಾಲಭೈರವರು. ನೋಡಿ ಎಂಥ ಅದ್ಭುತ. ನೀವು ಒಂದು ಕಾಲಭೈರವ ನೋಡಿರ್ತೀರ, 64 ಕಾಲಭೈರವಿದ್ದಾರೆ. ಅದರೊಳಗಡೆ 9 ಕಾಲಭೈರವರು ವಿಶೇಷವಾಗಿ ಗ್ರಾಗತಿಗಳನ್ನು ರೂಲ್ ಮಾಡ್ತಾರೆ. ಅವ್ರು ಯಾರು, ಯಾಕೆ, ಏನು? 64 ಭೈರವಲ್ಲಿ 9 ಭೈರವರು ಭಾಳ ವಿಶೇಷವಾಗಿ ನಾವು ಆರಾಧನೆ ಮಾಡ್ತಕ್ಕಂಥ ಭೈರವರಾಗಿರ್ತಾರೆ. ಬೇರೆ ಬೇರೆ ಪಂಗಡದ ಋಷಿಗಳು, ನಾಗಸಾಧುಗಳು, ಮುನಿಗಳು, ಪಂಡಿತರು ಅವರು ಬೇರೆ ಬೇರೆ ಭೈರವರನ್ನ ಆರಾಧನೆ ಮಾಡ್ತಾರೆ. ಆದರೆ ನಾವು ನಮ್ಮ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ, ಯಾವುದೇ ಗಂಡಾಂತರ ಇಲ್ಲದೆ, ಯಾವುದೇ ಕಾಲದೋಷಕ್ಕೆ ಸಿಕ್ಕಾಕೊಳ್ದಂಗೆ, ಯಾವುದೇ ಕಾಲದೋಷದಲ್ಲಿ ಬರ್ತಕ್ಕಂತಹ ಯಾವುದೇ ಗ್ರಾಚಾರ ಪೀಡೆಗಳು, ದೋಷಗಳು ಬರ್ದೋದನ್ನ ತಡೆಯೋದಕ್ಕೆ ನಾವೇನು ಮಾಡಬೇಕು? ಈ ಕಾಲಭೈರವ ಆರಾಧನೆಯನ್ನು ಕಂಪಲ್ಸರಿ ಮಾಡಬೇಕಾಗತ್ತೆ. ಈ ಕಾಲಭೈರವ ಆರಾಧನೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಕ್ಷತ್ರಗಳ ಮೂಲಕ ಆರಾಧನೆ ಮಾಡಬೇಕಾ ಅಥವಾ ದಿನಾಂಕದ ಮೂಲಕ ಆರಾಧನೆ ಮಾಡಬೇಕಂತಕ್ಕಂಥ ಪ್ರಶ್ನೆಯನ್ನು ಭಾಳ ಜನ ಕೇಳಿದ್ದೀರ. ಅದರಲ್ಲಿ ಭಾಳ ವಿಶೇಷವಾಗಿ ಯಾವ್ಯಾವ ತಾರಕಲಿರ್ತಕ್ಕಂಥವ್ರು, ಯಾವ್ಯಾವ ನಕ್ಷತ್ರ ಇರ್ತಕ್ಕಂಥವ್ರು, ಯಾವ್ಯಾವ ಭೈರವನ ಆರಾಧನೆ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಬಗ್ಗೆ ಹೇಳ್ಕೊಡ್ತೀನಿ. ಎಲ್ಲ ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ ಅಥವಾ ವಿಡಿಯೋ ಮಾಡ್ಕೊಳ್ಳಿ. ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಸ್ವರ್ಣಾಕರ್ಷಣ ಭೈರವ. ಸ್ವರ್ಣಾಕರ್ಷಣ ಭೈರವ ನೀವೆಲ್ಲ ಕೇಳಿರ್ತೀರ. ಎಷ್ಟೋ ಕಡೆ ದೇವಸ್ಥಾನಗಳಿದ್ದಾವೆ, ದೇವಸ್ಥಾನಗಳಿಗೆ ಹೋಗಿರ್ತೀರ. ಸ್ವರ್ಣಾಕರ್ಷಣ ಭೈರವ ಅಂದರೆ ಸ್ವರ್ಣ ಆಕರ್ಷಣೆ ಮಾಡ್ತಕ್ಕಂಥ ಭೈರವ ಅಂತಕ್ಕಂಥದ್ದು ಅರ್ಥ. ಸ್ವರ್ಣವನ್ನು ಆಕರ್ಷಣೆ ಮಾಡ್ತಕ್ಕಂಥ ದೈವ. ಅಲ್ಲಿಗೆ ಸ್ವರ್ಣ ಆಕರ್ಷಣೆ ಅಂತಂದರೆ ಧನ ಆಕರ್ಷಣೆ ಕೂಡ ಅದರಲ್ಲಿ ಮಿಕ್ಸ್ ಆಗಿರ್ತದೆ. ಧನ ಆಕರ್ಷಣೆ ಅಂತಕ್ಕಂಥ ಭೈರವ. ಈಗ ಧನ ಆಕರ್ಷಣೆ, ಒಡವೆ, ವಸ್ತ್ರ ಬೇಕೇ ಬೇಕು, ಅದಿಲ್ಲ ನಿಲ್ವೇ ಇಲ್ಲ. ಆದರೆ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಇಡೀ ಪಂಚಭೂತಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ನು ಯಾರು ಅಂತಂದರೆ ಇವನೇ ಸ್ವರ್ಣಾಕರ್ಷಣ ಭೈರವ ಅಂತೆ. ಎಷ್ಟು ಅದ್ಭುತ ಆಗಿದೆ ನೋಡಿ. ಅಗ್ನಿ, ಆಕಾಶ, ವಾಯು, ಗಾಳಿ, ನೀರು, ಭೂಮಿ, ಇಷ್ಟು 5 ಪಂಚಭೂತಗಳನ್ನು ಇವನು ಕಂಟ್ರೋಲ್ ಮಾಡ್ತಾನೆ. ಅದಕ್ಕೆಲ್ಲ ಅಧಿಪತಿಯಾಗಿರ್ತಕ್ಕಂಥ ಸ್ವರ್ಣಾಕರ್ಷಣ ಭೈರವ ಅಂತಂದರೆ, ನಿಮಗೆ ಈ 5 ಭಾಗಗಳಿಂದ ಏನಾದರೂ ಜೀವನದಲ್ಲಿ ತೊಂದರೆಗಳು, ತಾಪತ್ರಗಳು ಬರ್ತದೆ ಅಂತಂದರೆ
ಈ ಸ್ವರ್ಣಾಕರ್ಷಣ ಭೈರವನ ಆರಾಧನೆ ಮಾಡ್ಕೊಳ್ತಾ ಬಂದರೆ ನಿಮಗೆ ಅದ್ರ ಬಗ್ಗೆ ಯಾವುದು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಪಂಚಭೂತಗಳಿಂದ ಗಂಡಾಂತರಗಳಿದ್ದಾವೆ, ಪಂಚಭೂತಗಳಿಂದನೇ ಯೋಗ ಅದೃಷ್ಟ ಕೂಡ ಇದೆ. ಹಾಗಿದ್ದಾಗ ಪಂಚಭೂತಗಳಿಂದ ಆಗ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡಿಕೊಂಡು ನಾವು ಜನ ಆಕರ್ಷಣೆ, ಧನ ಆಕರ್ಷಣೆ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡ್ಕೋಬೇಕು ಅಂತಂದರೆ ಈ ಸ್ವರ್ಣಾಕರ್ಷಣ ಭೈರವನ್ನ ಎಲ್ಲರೂ ಆರಾಧನೆ ಮಾಡ್ಬೋದು. ಇಟ್ ಇಸ್ ಯೂನಿವರ್ಸಲ್ ಗಾಡ್, ಯೂನಿವರ್ಸ್ ಆರಾಧನೆ ಮಾಡ್ಬೋದು. ಆದರೆ ಪರ್ಟಿಕ್ಯುಲರ್ಗೆ ಇಂಥ ತಾರೀಕಿನಲ್ಲಿ ಆರಾಧನೆ ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತದೆ. ಅದರಲ್ಲಿ ಯಾರ್ಯಾರಪ್ಪ ಅಂತಂದರೆ 1, 10, 19, 28 ಯಾರ್ಯಾರು ಈ ತಾರೀಕಲ್ಲಿ ಹುಟ್ಟಿದ್ದೀರಾ ಇವರು ಈ ಸ್ವರ್ಣಾಕರ್ಷಣ ಭೈರವನ ಆರಾಧನೆ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ. ಈ ನಕ್ಷತ್ರದವರು ಕೂಡ ಈ ಸ್ವರ್ಣಾಕರ್ಷಣ ಭೈರವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಭಾಳ ಒಳ್ಳೆಯದು. ಈಗ ಆರಾಧನೆ ಮಾಡೋದು ಹೇಗೆ ಏನು ಅಂತ ನಾನು ಮುಂದಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಆದರೆ ಫಸ್ಟ್ ನಾವು ನೋಟಿಸ್ ಮಾಡ್ಕೊಂಬೋಣ. ಯಾಕಂದರೆ ಇವತ್ತೆಲ್ಲ ಜನಗಳು ಕನ್ಫ್ಯೂಷನ್. ನಮ್ಮ ಮನೆ ದೇವ್ರು ಮಾಡಬೇಕಾ, ನಮ್ಮ ಕುಲದೇವ್ರು ಮಾಡಬೇಕಾ, ನಮ್ಮ ಇಷ್ಟ ದೇವ್ರು ಮಾಡಬೇಕಾ, ನಮ್ಮ ಗ್ರಾಮ ದೇವ್ರು ಮಾಡಬೇಕಾ, ಅಥವಾ ನೀವು ಹೇಳಿದ್ ಮಾಡಬೇಕಾ, ಅಥವಾ ಇನ್ನೊಬ್ರಿಗೆ ಮಾಡಬೇಕಂತ ಕನ್ಫ್ಯೂಷನ್. ನಾನು ಆಗಲೇ ಮೊದಲನೇ ಭಾಗದಲ್ಲಿ ಹೇಳಿದೆ, ಏನು ಕಾಲನ ದೆಸೆಯಲ್ಲಿ ಬರ್ತಕ್ಕಂತಹ ಯಾವುದೇ ಗಂಡಾಂತರಗಳು, ತೊಂದರೆಗಳು, ತಾಪತ್ರಗಳು, ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಪಂಚಭೂತಗಳನ್ನು ಕೂಡ ನಾವು ಕಂಟ್ರೋಲ್ ತಗೋಬೇಕು ಅಂತಂದರೆ ನಾವು ಈ ಭೈರವ ಆರಾಧನೆಯನ್ನು ಮಾಡ್ಕೋಬೇಕು ಅಂತೇಳಿ. ಅಲ್ಲಿಗೆ ಟೈಮ್ ಗ್ರಾಚಾರ ಟೈಮ್ ಅಂತ ಒಂದು ಇರ್ತದಲ್ವ, ಆ ಗ್ರಾಚಾರ ಟೈಮ್ನ ನಾವು ಸರಿಪಡಿಸ್ಕೋಬೇಕು. ಗ್ರಾಚಾರ ಟೈಮನ್ನು ಅದೃಷ್ಟಕರವಾದ ಟೈಮ್ ಪರಿವರ್ತನೆ ಮಾಡ್ಕೋಬೇಕು ಅಂತಂದರೆ ನಾವು ಈ ಭೈರವ ಆರಾಧನೆಯನ್ನು ಮಾಡ್ಕೋಬೇಕಂತೆ. ಅದರಲ್ಲಿ ವಿಶೇಷವಾಗಿ ಕಾಲಭೈರವ ಆರಾಧನೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ನೆಕ್ಸ್ಟು ಭಾಳ ವಿಶೇಷವಾಗಿ ಏನಪ್ಪ ಅಂತಂದರೆ 2, 11, 20, 29 ಯಾರು ಈ ತಾರೀಕಲ್ಲಿ ಹುಟ್ಟಿದ್ದೀರಾ, ಈ ತಾರೀಕಲ್ಲಿ ಹುಟ್ಟತಕ್ಕಂಥವ್ರು ಭಾಳ ವಿಶೇಷವಾಗಿ ಆರಾಧನೆ ಮಾಡ್ಕೋಬೇಕಾದ್ರೆ ಏನಪ್ಪ ಅಂತಂದರೆ ಮಹಾಸ್ವರ್ಣಾಕರ್ಷಣ ಭೈರವ ಅಂತೇಳಿ. ಸ್ವರ್ಣಾಕರ್ಷಣ ಭೈರವ ಬೇರೆ, ಮಹಾಸ್ವರ್ಣಾಕರ್ಷಣ ಭೈರವ ಬೇರೆ. ಅದರಲ್ಲಿ ಕೆಲವೊಂದು ಸೆಕ್ಷನ್ಗಳಲ್ಲಿ ಕೆಲವೊಂದು ಪ್ರಾಮಿನೆನ್ಸ್ಗಳು ಚೆನ್ನಾಗಿರ್ತದೆ. ಯಾಕಂದರೆ ಕೆಲವೊಂದು ದೇವತಾ ಅನುಗ್ರಹಗಳು ಸೇರಬೇಕು ಅಂತಂದಾಗ ನಾವಿಲ್ಲಿ ಚಂದ್ರ ಅಂತ ತಗೊಂಡಾಗ ಸ್ತ್ರೀ ದೇವತೆ ಅಂತ ಕರಿತೀವಿ ನಾವು. ಈ ಸೂರ್ಯ ಅಂತ ತಗೊಂಡಾಗ ಪುರುಷ ದೇವತೆ ಅಂತ ನಾವು ಕರಿತೀವಿ. ಅಲ್ಲಿಗೆ ಸೂರ್ಯ ಅಂದ ತಕ್ಷಣವೇ ಸೂರ್ಯಗ್ರಹ, ಚಂದ್ರ ಅಂದ ತಕ್ಷಣ ಚಂದ್ರಗ್ರಹ ಅಂತ ಹೇಳ್ತೀವಿ. ಇವೆಲ್ಲ ವಿಶಿಷ್ಟವಾಗಿ ನಮ್ಮ ಜೀವನದಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಈಗ ಪ್ರತಿಯೊಬ್ಬರಿಗೆ ಹೇಳ್ತೀವಿ ದೈವಶಕ್ತಿ ಇರಬೇಕು ಅಂದರೆ ಯಾಕೆ ಸಿಗ್ಲಿಕ್ಕೆ ಸಾಧ್ಯ ದೈವಶಕ್ತಿ? ನಾವೇನಾದರೂ ಆರಾಧನೆ ಮಾಡಿದ್ರೆ ತಾನೇ ಉಂಟು ನಮಗೆ. ಇಲ್ಲಾಂದರೆ ಸುಮ್ಮನವಾಗಿ ಯಾವುದೋ ಕಡ್ಡಿ ಹಚ್ಬಿಟ್ಟು, ಯಾವುದೋ ಪೂಜೆ ಮಾಡಿಬಿಟ್ಟು, ಯಾವುದೋ ಗಂಟೆ ಹೊಡೆದು ಬಂದರೆ ದೇವರು ಸಿಗಲಿಲ್ಲ. ಆ ಆರಾಧನೆ ಮಾಡ್ತಕ್ಕಂಥ ಮನೋಭಾವನೆ ಮೇಲೆ ಇರಬೇಕು. ಅದಕ್ಕೆ ಸಂಪೂರ್ಣವಾಗಿ ನಾವು ಒಪ್ಪಿಸ್ಕೊಳ್ತಕ್ಕಂಥ, ಶರಣಾಗತಿ ಆಗ್ತಕ್ಕಂಥ ಒಂದು ಸಂಯೋಜನೆ ಇರಬೇಕು ನಮ್ಮಲ್ಲಿ. ಅದಿಲ್ಲ ಅಂತಂದರೆ ಯಾವ ದೇವರು ಕೂಡ ನಮ್ಗೆ ಉಳಿಯಲ್ಲ. ಇಂಥವೆಲ್ಲ ದೈವ ಸಾನ್ನಿಧ್ಯದಲ್ಲಿ ಇರೋದ್ರಿಂದ ನಾವು ಕಷ್ಟ ಇರಲಿ, ದುಃಖ ಇರಲಿ, ದುಮ್ಮನೆ ಇರಲಿ, ನಾವು ಕೆಲವೊಂದು ದೇವತಾ ಆರಾಧನೆಗಳನ್ನು ನಿರಂತರವಾಗಿ ಇಟ್ಕೊಳ್ಬೇಕು. ಅದು ಒಂದಾಯಿತು. ಇನ್ನು ನೆಕ್ಸ್ಟು 3, 12, 21, 30 ಯಾರ್ಯಾರು 3, 12, 21, 30 ಈ ತಾರೀಕಲ್ಲಿ ಹುಟ್ಟಿದ್ದೀರಾ ಗುರುಗ್ರಹ ಅಂತ ಹೇಳ್ತೀವಿ. ಅಲ್ಲಿಗೆ ಗುರುಗ್ರಹ ಸಂಬಂಧಪಟ್ಟದಲ್ಲಿ ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ ನಕ್ಷತ್ರ ಇವರು ಭಾಳ ವಿಶೇಷವಾಗಿ ಅಸಿಸಂಗ ಭೈರವ ಅಂತಕ್ಕಂಥ ಭೈರವ ಆರಾಧನೆಯನ್ನು ಮಾಡಬೇಕಾಗತ್ತಂತೆ. ಬರ್ಕಳಿ, ಎಲ್ಲ ಪೆನ್ನು ಪೇಪರ್ ಬರ್ಕಳಿ. ಇವೆಲ್ಲ ಮಾಹಿತಿಗಳು ನಿಮಗೆಲ್ಲೂ ಸಿಗಲ್ಲ. ಇವು ಅಸಿತಾಂಗ ಭೈರವ ಆರಾಧನೆಯನ್ನು ಮಾಡಬೇಕಾಗತ್ತಂತೆ. ಈಗ ಸ್ವರ್ಣಾಕರ್ಷಣ ಭೈರವ ಎಲ್ಲೋ ಸಿಗುತ್ತೆ, ಈ ಅಸಿತಾಂಗ ಭೈರವ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕಾಲ ಭೈರವನ್ನ ಈ ಹೆಸರಿನಲ್ಲಿ ಆರಾಧನೆ ಮಾಡಿದ್ರೆ ಸಾಕು ನಿಮಗೆ. ಯಾಕಂದರೆ ಕಾಲ ಭೈರವನ ಅವತಾರಗಳಿವು. ಶಿವನ ಅವತಾರ ಕಾಲಭೈರವ, ಕಾಲಭೈರವನ ಅವತಾರ 64 ಭೈರವರು. ಅಲ್ಲಿಗೆ 64 ಭೈರವರಲ್ಲಿ ನೀವು ಕಾಲಭೈರವನ್ನ ಆರಾಧನೆ ಮಾಡ್ಕೊಂಡ್ಬಿಟ್ರೆ ಸಾಕು. ಆಯಾ ಹೆಸರಿಂದ, ಆಯಾ ನಕ್ಷತ್ರ, ಆಯಾ ದಿನ ಹೇಳ್ಕೊಂಡು ನೀವು ಆರಾಧನೆ ಮಾಡ್ಕೊಂಡ್ಬಿಟ್ರೆ ಸಾಕು. ಬೇರೆ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಭೈರವರ ದೇವಸ್ಥಾನಗಳು ಕೂಡ ಇದ್ದಾವೆ ಪ್ರಪಂಚದಲ್ಲಿ. ಆದರೆ ಎಲ್ಲ ಕಡೆನೂ ಹೋಗಿ ನೀವು ಮಾಡ್ಲಿಕ್ಕಾಗಲ್ಲ. ಇರ್ತಕ್ಕಂಥ ಜಾಗದಲ್ಲಿ, ಇರ್ತಕ್ಕಂಥ ಒಂದು ಸ್ಥಳದಲ್ಲೇ ಇರ್ತಕ್ಕಂತಹ ಭೈರವ ಆರಾಧನೆಯನ್ನು ನಾವು ನಿರಂತರವಾಗಿ ಆ ಹೆಸರು ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ನಿಮಗೆ 100% ರಿಸಲ್ಟ್ ಬಂದ್ಬಿಡ್ತದೆ, ಏನು ತೊಂದರೆ ಆಗಲ್ಲ. ಅದಕ್ಕಂತ ಎಲ್ಲೆಲ್ಲೋ ಹಿಮಾಚಲಲ್ಲಿ ಉಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ಇನ್ನು ವಿಶೇಷವಾಗಿ 6, 15, 24 ಈ ತಾರೀಕಲ್ಲಿ ನಾವು ಹೇಳಿದ್ದೀವಿ ಶುಕ್ರ ಗ್ರಹ ಅಂತೇಳಿ. ಶುಕ್ರ ಗ್ರಹ ಅಂದ ತಕ್ಷಣವೇ ನಿಮಗೆ ಆ ನಕ್ಷತ್ರಗಳು ಕೂಡ ನಿಮಗೆ ಕಾಣಿಸ್ಬೋದು. ಯಾಕಂದರೆ ಶುಕ್ರ ಗ್ರಹ ಅಂದರೆ ಭೋಗ, ಭಾಗ್ಯ, ಲಾವಿಶ್ ಲೈಫು, ಲಕ್ಸುರಿ ಲೈಫು, ಹಣಕಾಸಿಗೆ ಅಧಿಪತಿಯಾಗಿರ್ತಕ್ಕಂಥವನು ಅಂತ ನಾವು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ. ಅದೇ ಶುಕ್ರ ನೀಚನಾಗೋಯ್ದಾಗ ಅದಕ್ಕೆ ಪೈಸೆ ಕೂಡ ನಾವು ಒದ್ದಾಡಬೇಕಾಗ್ತದೆ. ಯಾರು ನಮಗೆ ಭೋಗ, ಭಾಗ್ಯ, ಸುಖವನ್ನು ಕೊಡ್ತಾನೆ ಅವನೇ ನೀಚನಾಗಿದ್ದಾಗ ನಮ್ಮನ್ನು ದರಿದ್ರವಂತನಾಗಿ ಮಾಡುವಂಥ ಕೆಪಾಸಿಟಿ, ಶಕ್ತಿ ಅದೇ ಗ್ರಹಕ್ಕಿರ್ತದೆ. ಅದಕ್ಕೆ ಪೂರ್ವ ಪುಣ್ಯ ಅಂತಕ್ಕಂಥದ್ದು ಒಂದು
ಏನು ನಾವು ಹೇಳ್ತಾ ಇರ್ತೀವಿ, ಆ ಪೂರ್ವ ಪುಣ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಆಸುವಕ್ಕಾಗಿದ್ದಾಗ ಅಥವಾ ನಮ್ಮ ಕುಟುಂಬ ಬಂದಿರತಕ್ಕಂತಹ ಪೂರ್ವ ಪುಣ್ಯ ಯೋಗಗಳು ಅದೃಷ್ಟಗಳು ತಂದೆ ತಾಯಿ ಮಾಡಿತ್ತು ಅಂದಾಗ ನಾವು ಆ ತಾರೀಕಲ್ಲಿ ಬಿಟ್ಟರು ಕೂಡ ಹುಟ್ಟಿದ್ರು ಕೂಡ ಅದು ನಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತದೆ. ಅದೇ ಕುಟುಂಬಕ್ಕೆ ಸ್ತ್ರೀ ಶಾಪ ಏನಾದ್ರು ಇದ್ದು, ಸ್ತ್ರೀ ದೋಷ ಇತ್ತು ಅಂದರೆ ಅದೇ 6ನೇ ಸಂಖ್ಯೆ ಏನಾಗ್ತದೆ, ನಿಮಗೆ ದಟ್ಟ ದಾರಿದ್ರ್ಯ ಮಾಡ್ತಕ್ಕಂಥ ಸ್ತ್ರೀ ಶಾಪವನ್ನು ತಂದು ಕೊಡ್ತದೆ. ನೋಡಿ, ಇಷ್ಟೇ ವ್ಯತ್ಯಾಸಗಳು. ಪುಣ್ಯ ಮಾಡಿದರೆ ಅದೇ 6 ನಿಮಗೆ ಪಾಸಿಟಿವ್ ಕೆಲಸ ಮಾಡ್ತದೆ. ಅದೇ ಕುಟುಂಬದಲ್ಲಿ ಸ್ತ್ರೀ ಶಾಪ ಸ್ತ್ರೀ ದೋಷ ಇದ್ದರೆ ಅದೇ 6 ನಿಮ್ಮನ್ನು ದರಿದ್ರನಾಗಿ ಮಾಡಿಬಿಡ್ತದೆ. ಜೀವನದಲ್ಲಿ ಮೇಲ್ ಬರೋಕ್ಕೆ ಬಿಡೋದಿಲ್ಲ. ಅದು ಇಷ್ಟೇ ವ್ಯತ್ಯಾಸ. ಅವಾಗ ನೀವು ಅರ್ಥ ಮಾಡ್ಕೋಬೇಕು, ಪುಣ್ಯ ಸಂಪಾದನೆ ಮಾಡಿದ್ರೆ ಮುಂದಿನ ಜನ್ಮ ನಮ್ಗೆ ಹೆಂಗಿರ್ತದೆ, ಪಾಪ ಮಾಡಿದ್ರೆ ಈ ಜನ್ಮ ಹೆಂಗಿರ್ತದೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಹಾಗಂತೇಳಿ ಮುಂದೆ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅರ್ಥ ಅಲ್ಲ. ಈ ಜನ್ಮದಲ್ಲೇ ಅನುಭವಿಸ್ಬೇಕೆಲ್ಲನೂ. ಯಾಕೆ ಆಲ್ರೆಡಿ ನೀವು ಹುಟ್ಟಿದ್ದೀರಲ್ವಾ, ನೀವು ಹುಟ್ಟಿದ ಮೇಲೆ ನಿಮ್ಮ ಪೂರ್ವಜನದ್ದು ಅನುಭವಿಸ್ಬೇಕು. ಇವಾಗ ನಿಮ್ಮ ತಂದೆ ತಾಯಿದು ನೀವು ಅನುಭವಿಸ್ಬೇಕು. ನೀವು ತಪ್ಪಿಸ್ಕೊಳೋಕೆ ಸಾಧ್ಯ ಇಲ್ಲ. ಭಾಳ ಜನ ಆತ್ಮಹತ್ಯೆ ಮಾಡಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಅದಂಗೆ ನೆಕ್ಸ್ಟ್ ಜನ್ಮ ಕಂಟಿನ್ಯೂ ಆಗ್ತದೆ. ಅವ್ರು ಅನ್ಕೊಂತಾರೆ, ನಾನು ಆ ಸೂಸೈಡ್ ಮಾಡ್ಕೊಂಬಿಟ್ಟೆ, ಬಿಡು ನನಗೆ ಈ ಕಷ್ಟದಿಂದ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಡಿರ್ತಾರೆ ಅವರು. ಆದರೆ ಅದು ಪ್ರೇತಾತ್ಮವಾಗಿ ಎಷ್ಟು ಆಯುಸ್ಸಿರ್ತದೋ ಅಷ್ಟು ಆಯುಸ್ಸಿರಿಗೂ ಅಲ್ದು ಒಂದಿನ ಅದು ಸಾಯ್ತದೆ. ಮತ್ತೆ ಆ ಸತ್ತ ಮೇಲೆ ಆ ಒಂದು ಕರ್ಮ ಮನುಷ್ಯನಾಗಿ ಅನುಭವಿಸೋ ಕರ್ಮ ಏನಿದೆಯಲ್ವಾ, ಅದನ್ನು ಮತ್ತೆ 1 to 2 ಅನುಭವಿಸ್ತಕ್ಕಂಥ ಕರ್ಮ ಒಂದಾಗಿರ್ತದೆ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಅದಕ್ಕೆ ಮನುಷ್ಯನ ಜನ್ಮ ಬಹಳ ಪವಿತ್ರವಾಗಿರ್ತಕ್ಕಂಥ ಜನ್ಮ. ಈ ಜನ್ಮವನ್ನು ಸಾರ್ಥಕಪಡಿಸ್ಕೋಬೇಕು ಅಂದಾಗ ದಾನ ಧರ್ಮ ಪೂಜೆ ಪುನಸ್ಕಾರಗಳು ದೈವಾರಾಧನೆ ಬಹಳ ಮುಖ್ಯ ಅಂತೇಳಿ ನಿಮಗೆಲ್ಲ ಹೇಳ್ತಕ್ಕಂಥದ್ದು. ಯಾಕಂದರೆ ಇದು ಕರ್ಮಭೂಮಿ. ಗುರು ಮತ್ತು ಶನಿ ಅಧಿಪತಿ ಭಾರತಕ್ಕೆ. ಇಲ್ಲಿ ಗುರುನು ಆಧ್ಯಾತ್ಮಿಕತೆ ಉಂಟು, ಶನಿ ಕರ್ಮದೇವತೆಯಾಗಿ ಉಂಟು. ಇವೆಲ್ಲ ಬಹಳ ದೊಡ್ಡ ದೊಡ್ಡ ವಿಚಾರಗಳಿವೆ. ಭರಣಿ ನಕ್ಷತ್ರ, ಪೂರ್ವ ಫಾಲ್ಗುಣ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ 6-15-24 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು, ಈ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು ರೂರು ಭೈರವ ಅಂತಕ್ಕಂತಹ ಕಾಲಭೈರವನನ್ನು ಆರಾಧನೆ ಮಾಡಬೇಕು. ನೋಡಿ, ಇವನ ದಿಕ್ಕು ಭಾಳ ವಿಶೇಷವಾಗಿ ಆಗ್ನೇಯ ದಿಕ್ಕು. ಯಾಕಂದರೆ ಯಾವುದೇ ಒಂದು ದಿಕ್ಕಿನ ಮುಖಾಂತರ ಆರಾಧನೆ ಮಾಡತಕ್ಕಂತಹ ಕಾಲಭೈರವನ ಆರಾಧನೆಯಲ್ಲಿ ಸಂಕಲ್ಪ ಮುಖಾಂತರವಾಗಿ ನಾವು ಏನಾದರೂ ಒಂದು ಪ್ರತಿಭೆ ಮಾಡ್ಕೊಂಡಂತಂದರೆ ಅದೇನಾಗುತ್ತೆ, ನಮಗೆ ನಾರ್ಮಲ್ ಆಗಿ ಇಂಥದಕ್ಕೆ ಒಂದು ಪರ್ಟಿಕಲ್ ಅಂತೇಳಿ ಕನೆಕ್ಟ್ ಆಗ್ತದೆ. ಯಾಕಂದರೆ ಇಲ್ಲಿ ಒಂದು ಧಾನ್ಯಕ್ಕೆ ಒಂದು ಗ್ರಹಕ್ಕೆ ಯಾವುದೇ ಕನೆಕ್ಟಿವಿಟಿ ಇದೆಯೋ, ಅಥವಾ ಒಂದು ವಿಚಾರಕ್ಕೆ ಯಾವ ರೀತಿಯಾದಂಥ ಒಂದು ಸಂಯೋಗ ಇದೆಯೋ, ಕಮ್ಯುನಿಕೇಷನ್ ಇದೆಯೋ, ಸಂಪರ್ಕ ಇದೆಯೋ, ಅದೇ ರೀತಿ ನಮ್ಮ ಗ್ರಹಗತಿಗಳು ನಕ್ಷತ್ರಗಳಿಗೆ ಅಧಿದೇವತೆಗಳ ಒಂದು ಸಂಪರ್ಕ ಇರ್ತದೆ. ನಾವು ಅಧಿದೇವತೆಗಳು ಸಂಪರ್ಕವನ್ನು ಮಾಡಿಕೊಂಡು ಆಯಾ ಗ್ರಹಗಳನ್ನ ನಾವು ಆರಾಧನೆ ಮಾಡ್ಕೊಳ್ತಾ ಬಂದರೆ ನಮಗೆ 100% ರಿಸಲ್ಟ್ ಬಂದ್ಬಿಡ್ತದೆ. ನಮ್ಗೆ ಸಿಗದೇ ಇರೋಂಥ ನಮ್ಮ ಕನೆಕ್ಟಿವಿಟಿ ಇಲ್ಲಿರ್ತಕ್ಕಂಥ ಯಾವುದೇದೋ ಆರಾಧನೆ ಮಾಡೋಕೆ ಹೋದಾಗ ಏನಾಗ್ತದೆ, ನಮಗೆ ಲಿಂಕ್ ಸಿಗೋದೇ ಇಲ್ಲ. ಅದಕ್ಕೆ ಇವತ್ತು ಎಷ್ಟೋ ಜನ ನಾನು ವರ್ಷಾನುಗಟ್ಟಲೆಯಿಂದ ಪೂಜೆ ಮಾಡ್ತಾ ಇದ್ದೀನಿ, ನನಗೇನು ಅನ್ನಿಸ್ತಾ ಇಲ್ಲ, ನನಗೇನು ಎಫೆಕ್ಟ್ ಆಗ್ತಾ ಇಲ್ಲ, ದೇವರಿದಾನೋ ಇಲ್ವೋ ನನಗೆ ಡೌಟ್ ಬಂದ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು. ಅದು ಸತ್ಯ ಕೂಡ. ಯಾಕಂದರೆ ನಮಗೇನು ಕನೆಕ್ಟಿವಿಟಿ ಇದೆಯೋ ಅದನ್ನು ಮಾತ್ರ ನಾವು ಪಡ್ಕೋಬೇಕು. ನಮ್ಮ ಕನೆಕ್ಟಿವಿಟಿ ಇಲ್ಲದಿರೋದು ಯಾವುದೋ ಮಾಡೋಕ್ಕೋದ್ರೆ ಪ್ರಯೋಜನ ಆಗಲ್ಲ. ಈಗ ನಿಮ್ಮ ನಂಬರ್ಗೆ ಫೋನ್ ಮಾಡಬೇಕಂದ್ರೆ ನಿಮ್ಮ ನಂಬರ್ ಅಂತ ಕರೆಕ್ಟಾಗಿರಬೇಕು. ನಿಮ್ಮ ಮೊಬೈಲ್ ನಂಬರ್ ಅಂತ ಕರೆಕ್ಟಾಗಿಲ್ಲದೆ ನಾನು ಯಾವುದೋ ನಂಬರ್ಗೆ ಹೋಗ್ಬಿಟ್ಟು ನೀವು ಸಿಕ್ಕಲಿ ಅದು ಹೆಂಗಾಗ್ತದೆ? ಅದು ಹಂಗಾಗಲ್ಲ. ನಿಮ್ಮ ನಂಬರೇ ಬೇಕು. ಅವಾಗ ನಾನು ನಿಮ್ಗೆ ಮಾಡಿದ್ರೆ ನಿಮ್ಗೆ ಕನೆಕ್ಟ್ ಆಗ್ತದೆ. ಹಂಗೆ ದೇವರು ನಿಮ್ಮ ಸಂಪರ್ಕಕ್ಕೆ ಬಂದಿರತಕ್ಕಂತಹ ನಂಬರ್ ಆಗಿರಬೇಕು, ದೈವವಾಗಿರಬೇಕು. ಅವನು ಈ ರೂರು ಭೈರವ ಅಂತಕ್ಕಂತಹ ಭೈರವನ್ನ ನೀವು ಕನೆಕ್ಟಿವಿಟಿಗೆ ತಗೊಂಡಂತಂದರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ನಿಮ್ದಾಗ್ತದೆ. ಇದು ಒಂದು. ನೆಕ್ಸ್ಟು ವಿಶೇಷವಾಗಿ 9-18-27 9-18-27 ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಈ 9-18-27 ಈ ನಕ್ಷತ್ರಗಳಲ್ಲಿ ಯಾರು ಹುಟ್ಟಿದ್ದೀರಾ ಅವರು ವಿಶೇಷವಾಗಿ ಏನು ಮಾಡಬೇಕು ಅಂದರೆ ಚಂಡ ಭೈರವ ಆರಾಧನೆಯನ್ನು ಮಾಡಬೇಕು. ಚಂಡ ಭೈರವ ಕಾಲಭೈರವನಲ್ಲಿ ಚಂಡ ಭೈರವ ಅಂತಕ್ಕಂಥದ್ದು ವೆರಿ ವೆರಿ ಪವರ್ಫುಲ್. ಆ ಚಂಡ ಭೈರವ ಆರಾಧನೆಯನ್ನು ನಿರಂತರವಾಗಿ ಮಾಡಬೇಕು. ಆ ನಿರಂತರ ಮಾಡೋದ್ರಲ್ಲಿ ಕೆಲವು ಬೀಜಾಕ್ಷರಗಳಿದ್ದಾವೆ, ಅಥವಾ ದೇವಸ್ಥಾನ ಪರಿಮಿತಿನಲ್ಲಿ ಜಸ್ಟ್ ನೀವು ಹೋಗಿ ಅರ್ಚನೆ ಅಭಿಷೇಕ. ಕೆಲವ್ರು ಹೇಳ್ತಾರೆ, ಏನೋ ದೊಡ್ಡ ಮಟ್ಟದಾಗ ಹೋಮ ಮಾಡಬೇಕಾ, ಜಪ ಮಾಡಬೇಕಾ, ಪೂಜೆ ಮಾಡಬೇಕಂತ. ಅವೆಲ್ಲ ಏನೂ ಇಲ್ಲ. ಕರೆಕ್ಟಾಗಿ ಪವರ್ಫುಲ್ ಇರ್ತಕ್ಕಂಥ ಒಂದು ದೇವಸ್ಥಾನ ಇತ್ತು ಅಂದರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಸ್ಟ್ ಅರ್ಚನೆ ಮಾಡಿದ್ರೆ ಸಾಕು, ನಿಮ್ಮ ಹೆಸರಿನಲ್ಲಿ ಕನೆಕ್ಟ್ ಆಗಿಬಿಡ್ತದೆ. ಯಾವ ದೇವ್ರು ಕೇಳಿದಾನೆ ಸ್ವರ್ಣ ಕೊಡು, ಬಂಗಾರ ಕೊಡು, ಇದು ಕೊಡು, ಅದು ಕೊಡು ಅಂತ ಯಾರನ್ನ ಕೇಳಿದಾರ? ಯಾರು ಕೇಳಿಲ್ಲ, ಯಾವ ದೇವರು ಕೇಳಿಲ್ಲ. ಆದರೆ ಮಂತ್ರಸಿದ್ಧಿ, ಮಂತ್ರೋಪಾಸನೆ, ಮಂತ್ರವಂತಿಕೆ ಸಂದಕ್ಕೆ ನಾವು ಕೆಲವೊಂದು ಹೋಮಗಳನ್ನ ಮಾಡಬೇಕಾಗುತ್ತೆ. ಯಾಕಂದರೆ ಹೋಮಕುಂಡ ಅಂತಕ್ಕಂಥದ್ದು ದೇವರ ಬಾಯಿ. ಆ ಬಾಯಿ ಒಳಗಡೆ ನಾವು ಆಗ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಪೂಜಾದಿ ಸಾಮಗ್ರಿಗಳು ಅಥವಾ ಪೂಜಾದಿ ದ್ರವ್ಯಗಳ ಮೂಲಕ ನಾವು ದೇವರನ್ನು ಸಂತುಷ್ಟ ಪಡ್ತಕ್ಕಂಥ ಹೋಮವನ್ನು ಮಾಡ್ತೀವಿ. ಅದು ದೇವರು ಸ್ವೀಕಾರ ಮಾಡ್ತಾರೆ ಅಂತೇಳಿ.
ಆದರೆ ಇಲ್ಲಿ ದೈವ ಯಾವತ್ತೂ ನೇರವಾಗಿ ಕೇಳಲ್ಲ, ನನಗೆ ಆ ಹೋಮ ಮಾಡು, ಈ ಹೋಮ ಮಾಡು, ಆ ಪೂಜೆ ಮಾಡು ಅಂತ. ನಾವು ಗ್ರಹಗತಿಗಳು ಸಂಬಂಧಪಟ್ಟ ವಿಚಾರದಲ್ಲಿ ಕೆಲವೊಂದು ಪೂಜೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊಡ್ತೀವಿ. ಅದು ಮಾಡೋದು ಬಿಟ್ಟು ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಈ ವಿಚಾರ ಬಂತಂದಾಗ, ಕಾಲಭೈರವ ವಿಚಾರ ಬಂದಾಗ ನಾವಿಲ್ಲಿ ಚಂಡಭೈರವನ್ನು ಆರಾಧನೆ ಮಾಡಬೇಕಾಗ್ತದೆ. ಚಂಡಭೈರವನ ಆರಾಧನೆ ಮಾಡೋ ಮುಖಾಂತರ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಭೋಗ ಭಾಗ್ಯಗಳನ್ನು ಪಡಿಬೋದಂತೆ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ರಾಶಿಗೆ ಒಂದೊಂದು ಇದು. ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಸಮಸ್ತ ಬಾಧೆಗಳು ನಿವೃತ್ತಿ ಆಗ್ತದಂತೆ. ಜೊತೆಗೆ ಎದುರಾಳಿ ಯಾರೇ ಇರಲಿ, ಇವತ್ತೆಲ್ಲ ಯಾವುದೇ ಒಂದು ಫೀಲ್ಡ್ಗೆ ಹೋದ್ರೂ ಕೂಡ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ, ಎನಿಮಿಗಳು ಜಾಸ್ತಿ. ಕಾಂಪಿಟೇಷನ್ ಇರಲಿ ಎದುರಿಸೋಣ, ಆದರೆ ಎನಿಮಿಗಳು ಜಾಸ್ತಿ. ಅವ್ನು ಬದುಕಬಾರ್ದು, ಅವ್ನು ಬಾಳಬಾರ್ದು, ಅವ್ನು ಉದ್ಧಾರ ಆಗಬಾರ್ದು ಅಂತೇಳಿ ಭಾಳಷ್ಟು ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಕೂಡ. ಆದರೆ ಇದಕ್ಕೆಲ್ಲ ನೀವು ಪ್ರತ್ಯುತ್ತರವನ್ನು ಕೊಡಬೇಕು ಅಂತಂದಾಗ ನಿಮ್ಮ ಸುತ್ತ ಒಂದು ಧನಾತ್ಮಕವಾದ ಶಕ್ತಿ ಎಳೆ ಇರಬೇಕು. ಆ ಧನಾತ್ಮಕ ಶಕ್ತಿ ಎಳೆ ಇಲ್ಲ ಅಂತಂದರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡಿದ್ ಬಂದು ಒಳಗಡೆ ತೂರ್ಬಿಡ್ತದೆ. ಅದಾಗಬಾರ್ದು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ನಿರ್ದಿಷ್ಟವಾಗಿರ್ತಕ್ಕಂತಹ ದೇವತೆಗಳನ್ನು ನಾವು ಒಲಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಮಾಡಬೇಕು. ಅಟ್ಲೀಸ್ಟ್ ದೇವರಿಗೆ 15 ನಿಮಿಷ ಪ್ರತಿ ದಿವಸ, ನಿಮಗೆ ಟೈಮ್ ಇಲ್ವಾ, ಗಳಿಗೆ ಇಲ್ವಾ, 15 ನಿಮಿಷ ನೀವು ಯಾವಾಗ ಭಗವಂತನಿಗೆ ಮೀಸಲಿಡ್ತೀರಿ, ಆ 15 ನಿಮಿಷಕ್ಕೆ ಅವನೇನು ಮಾಡ್ತಾನೆ, ಇಡೀ ಜೀವನ ಪೂರ್ತಿ ನಿಮ್ಮನ್ನು ಕಾಯ್ಕೊಂಡು ಹೋಗ್ತಾನೆ. ನೀವು ಎಲ್ಲಿದ್ರೂ ನಿಮ್ಮನ್ನು ಕಾಯ್ತಾನೆ ಅವನು. ಅದು ದೈವಶಕ್ತಿಗೆ ಸಂಬಂಧಪಟ್ಟಂಥ ತಾಕತ್ತು. ಆದರೆ ನಮ್ಮಲ್ಲಿ ಸುಮ್ಮನೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ದೈವ ಆರಾಧನೆ, ಬಿಸ್ನೆಸ್ಸನ್ನು ಡೆವಲಪ್ ಮಾಡೋಕ್ಕೆ ದೈವ ಆರಾಧನೆ, ಅಥವಾ ಬಿಸ್ನೆಸ್ ಚೆನ್ನಾಗಿ ಹಾಕೋದಕ್ಕೋಸ್ಕರ ಮಾಡ್ತಿದ್ದೀರ ಅಂತಕ್ಕಂಥ ಮೆಂಟಾಲಿಟಿಯನ್ನು ಇವತ್ತು ಎಷ್ಟೋ ಜನ ಹೇಳ್ಬಿಡ್ತೀರ. ಇದರಿಂದ ಇವತ್ತು ನಾವು ಯಾವುದೇ ಒಂದು ಆರಾಧನೆಗಳು ಮಾಡಬೇಕು ಅಂದಾಗ ಅದು ನಾವು ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ. ಮನೆ ಒಳಗಡೆ ನಮ್ಮ ದೈವತ ಆರಾಧನೆಗಳು ಆಗಬೇಕು ಅಂತಂದಾಗ ನಾವು ಅಲ್ಲಿ ಇದನ್ನು ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಇವಾಗ ಯಾವುದ್ಯಾವ್ದು ಹೇಳಿದೆ ಅವೆಲ್ಲ ಕೂಡ ಆ ಕಾಲಭೈರವನನ್ನು ನಾವು ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು. ಕಾಲ ದೆಸೆಯಲ್ಲಿ ಬರ್ತಕ್ಕಂಥ ಗಂಡಾಂತರಗಳ ನಿವಾರಣೆ ಮಾಡಿಕೊಡು ಅಂತೇಳಿ ಆ ಕಾಲಭೈರವನ್ನ ನಾವು ಮೊರೆ ಹೋಗ್ತಕ್ಕಂಥದ್ದು. ಇದು ದೊಡ್ಡ ಮಠಾಧಿಪತಿಗಳೆಲ್ಲ ಮಾಡಿ ಸಾಧನೆ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಗುರುಗಳೆಲ್ಲ ಸಾಧನೆಗಳು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಬೇರೆ ಯಾವುದೇ ದೇವರುಗಳಿಗಿಂತ ಈ ಥರ ದೇವರುಗಳಲ್ಲಿ ಏನಾಗಂದರೆ ಬೇಗ ಶೀಘ್ರವಾಗಿ ಒಲಿದ್ಬಿಡ್ತಾರೆ ನಮಗೆ. ಆವಾಗ ನಾವು ನಮ್ದು ಯಾವುದೇ ಪ್ರಾಬ್ಲಮ್ ಇದ್ಕೊಂಡು ನಾವು ಸಾಲ್ವ್ ಮಾಡ್ಕೊಳ್ಳಿ ಈಸಿ ಆಗ್ತದೆ. ಅವಾಗ ಆಟೋಮೆಟಿಕಲಿ ದೈವಭಕ್ತಿ ಹುಟ್ಬಿಡ್ತದೆ. ಹೌದು, ನಾನು ಇದರಿಂದ ಮಾಡಿದ್ದಕ್ಕೆ ನನಗೆ ಒಳ್ಳೇದಾಯಿತು, ಇದರಿಂದ ಮಾಡಿದ್ರೆ ಒಳ್ಳೇದಾಯಿತು ಅಂತ ಆ ದೈವಭಕ್ತಿ ಹುಟ್ಬಿಡ್ತದೆ. ಅದನ್ನು ನಿಮ್ಗೆ ಅನುಭವಕ್ಕೆ ಬಂದಿರ್ತದೆ, ಆದರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರಲ್ಲ ಅದನ್ನು. ಅದಕ್ಕೆ ಪ್ರತಿಯೊಂದು ಆರಾಧನೆಗಳ ವ್ರತಗಳನ್ನು ನಿಮ್ಮ ಮಕ್ಕಳಿಗೆ ಮುಂದಿನ ಜನರಿಗೆ ಹೇಳ್ಕೊಡ್ಬೇಕು. ಯಾಕಂದರೆ ಯಂಗ್ಸ್ಟರ್ಸ್ಗಳು ಅವ್ರೇನು ಗೊತ್ತಿಲ್ಲ. ನೀವು ಯಾವಾಗ ನಿಮ್ಮ ಮಕ್ಕಳಿಗೆ ಆ ಒಂದು ಸಂಸ್ಕಾರ ಹೇಳ್ಕೊಟ್ಟಿಲ್ಲ, ನೀವು ಹೆಂಗೆ ಹಿಂದೆ ಫೇಸ್ ಮಾಡಿದ್ರೋ ಅದೇ ಥರ ಮಕ್ಕಳು ಮುಂದೆ ಫೇಸ್ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಂದರೆ ಕಾಲಭೈರವ ಆರಾಧನೆ ಮಾಡಿ ಒಳ್ಳೆಯದಾಗಲಿ.